ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಫ್ಲವರ್ ಡಿಸೈನ್ ಬರುವಂಥ ಒಂದು ಆರ್ಚ್ ಡಿಸೈನ್ನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ರೌಂಡ್ ಬೀಡು ಮತ್ತು ಕ್ರಿಸ್ಟಲ್ ಬೀಡು, ಕ್ರಿಸ್ಟಲಲ್ಲಿ ಗೋಲ್ಡ್ ಬೀಡೆ, ಎರಡು ರೀತಿಯಾದಂಥ ಬೀಡು, ಆರೆಳೆ ದಾರ, ಜರಿ ದಾರ ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ಕತ್ರಿ, ದೊಡ್ಡ ಕಣಿ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಹಾಗೂ ಕ್ರೋಶಾ ನೀಡಲ್ ನಂಬರ್ 11 ಯೂಸ್ ಮಾಡ್ತಾಯಿದ್ದೀನಿ. 10 ಕೂಡ ಯೂಸ್ ಮಾಡ್ಕೋಬೋದು. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಶುರು ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಲೆಫ್ಟ್ ಹ್ಯಾಂಡಿಂದ ದಾರಾನ ಬ್ಯಾಲೆನ್ಸ್ ಮಾಡಿಕೊಂಡು ಆ ದಾರಾನ ಸೀರೆ ಹಿಂಭಾಗಕ್ಕೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ನಂತರ ನೋಡಿ ನೀಡಲ್ ಸಹಾಯದಿಂದ ಆ ಥ್ರೆಡ್ನ ಸೀರೆ ಮೇಲ್ಭಾಗಕ್ಕೆ ಪೂರ್ತಿಯಾಗಿ ಎತ್ಕೋಬೇಕು. ಅದು ಥ್ರೆಡ್ನ ಪೂರ್ತಿ ಮೇಲಕ್ಕೆ ತಗೊಂಡಿದ್ದಾದಮೇಲೆ ನಾವು ಅಲ್ಲಿ 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನೀವು ಈ ರೀತಿ ಕಟ್ಕೊಳ್ಳೋದ್ರಿಂದ ನಾವು ಕೊನೆಯಲ್ಲಿ ಗ್ಲೂ ಪೇಸ್ಟ್ ಮಾಡಿ ಅಂಟಿಸ್ತೀವಲ್ಲ, ಗ್ಲೂ ಹಾಕಿಬಿಟ್ಟು ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಬಟ್ ನೀವು ಈ ರೀತಿ ಥ್ರೆಡ್ನ ಗಂಟಾಕ್ಕೊಂಡು ಕೊನೆಯಲ್ಲಿ ಕುಚ್ಚು ಕಟ್ಕೊಳ್ತೀರಲ್ಲ, ಅದರೊಳಗಡೆಗೆ ಈ ರೀತಿ ಸೇರಿಸ್ಕೊಂಡು ಕಟ್ಕೊಂಡ್ಬಿಟ್ರಿ ಅಂದರೆ ಅದು ಬಿಚ್ಚೋಗೋ ಚಾನ್ಸಸ್ ಇರೋದೇ ಇಲ್ಲ. ಹಾಗಾಗಿ ಈ ರೀತಿ ಗಂಟಾಕ್ಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡಿಕೊಂಡು ನಾವು ಸ್ಟಾರ್ಟಿಂಗು ಕುಚ್ಚು ಕಟ್ಕೊಳ್ಳೋದಕ್ಕೆ ಫಸ್ಟ್ ಸ್ಪೇಸ್ ಮಾಡ್ಕೊಳ್ತೀವಿ. 4 ಅಥವಾ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಆ ಕುಚ್ಚು ಕಟ್ಕೊಳ್ತೀವಲ್ಲ ಅದರೊಳಗಡೆ ಆ ಥ್ರೆಡ್ನ ಸೇರಿಸ್ಕೊಂಡು ನೀವು ಕಟ್ಕೊಂಬಿಡಿ. ಆವಾಗ ಕೊನೆಯಲ್ಲೂ ಅಷ್ಟೇ, ಸ್ಟಾರ್ಟಿಂಗಲ್ಲೂ ಅಷ್ಟೇ, ಎರಡೂ ಕಡೆನೂ ಕುಚ್ಚು ಬರೋ ರೀತಿಯಲ್ಲೇ ಎಂಡ್ ಕೂಡ ಮಾಡ್ಕೊಳ್ಳಿ. ಆವಾಗ ನಿಮಗೆ ಥ್ರೆಡ್ನ ಅದರೊಳಗಡೆಗೆ ಸೇರಿಸ್ಕೋಬೋದು. ಇವಾಗ 4 ಚೈನ್ ಹಾಕ್ಕೊಂಡು ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಥ್ರೆಡ್ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನಾವು ರೌಂಡ್ ಬೀಡನ್ನ ತಗೋಬೇಕು. ಇಲ್ಲಿ ಮೊದಲು ರೌಂಡ್ ಬೀಡು ಸ್ವಲ್ಪ ಬಿಗ್ ಸೈಜಲ್ಲಿದೆ. ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಲ್ಲ ಅದು ಸ್ವಲ್ಪ ಇದಕ್ಕಿಂತ ಚಿಕ್ಕ ಇದೆ. ಸೊ ಅದಾದಮೇಲೆ ನೋಡಿ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡೋದ್ಮೇಲೆ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ತಾ ಇದ್ದೀನಿ. ವಿ ಶೇಪಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಬೇಕು. ಟ್ರಿಪಲ್ ಕ್ರೋಶೆಟ್, ಡಬಲ್ ಕ್ರೋಶೆಟ್ ಅಲ್ಲ, ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇಲ್ಲಿ 2 ಚೈನ್ಗಳನ್ನ ಹಾಕ್ಕೊಳ್ಬೇಕು. 2 ಚೈನ್ ಹಾಕಿಬಿಟ್ಟು ಇವಾಗ ನಾವೇನು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿದ್ವಿ ಅಲ್ಲ, ಆ ಕಂಬಕ್ಕೆ ನಾವು ಬೇಸ್ ಲೈನ್ನ ಮಾಡಿಕೊಂಡು ಅಲ್ಲಿ ನಾವು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡು ಹೋಗಬೇಕು. ಈಗ ಟ್ರಿಪಲ್ ಕ್ರೋಶೆಟ್ ಕಂಬ ನಮಗೆ ಇವಾಗ ಬೇಸ್ ಲೈನ್. 2 ಚೈನ್ ಹಾಕಿದ್ಮೇಲೆ ನೋಡಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಫಸ್ಟು ಮೊದಲು 2 ಚೈನ್ ಹಾಕಿದೆ, ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದಾದಮೇಲೆ 3 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಅದಾದಮೇಲೆ 1 ಚೈನ್ನ ಹಾಕಿಬಿಟ್ಟು ಅದು ಟ್ರಿಪಲ್ ಕ್ರೋಶೆಟ್ ಏನು 1 ಅಥವಾ 2 ಚೈನ್ ಹಾಕಿದ್ರೂ ಓಕೆ. ನೀವು 2 ಚೈನೇ ಹಾಕ್ಕೊಳ್ಳಿ, ಯಾಕೆಂದರೆ ಕಂಬದ ಉದ್ದಕ್ಕೆ ಕರೆಕ್ಟ್ ಆಗುತ್ತೆ. 2 ಚೈನ್ ಹಾಕಿಬಿಟ್ಟು ಆ ಟ್ರಿಪಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಮಾಡಬೇಕು. ಅದನ್ನು 2 ಚೈನ್ ಹಾಕಿ ಟ್ರಿಪಲ್ ಕ್ರೋಶೆಟ್ ಕಂಬಗೆ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಬೇಕು. ಆಮೇಲೆ ಮತ್ತೆ ಡಬಲ್ ಕ್ರೋಶೆಟ್ಟು ಕಂಬಗಳನ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ಟು ಕಂಬನ ಮಾಡ್ಕೊಂಡು ಹೋಗಬೇಕು. ಈಗ ಸ್ಟಾರ್ಟಿಂಗಲ್ಲಿ 3 ಡಬಲ್ ಕ್ರೋಶೆಟ್ ಬಂದಿದೆ. ಅದಾದಮೇಲೆ 2 ಚೈನ್ ಹಾಕಿ ಬೇಸ್ ಲೈನಿಗೆ ಲಾಕ್ ಮಾಡಿದ್ದೀವಿ. ಮತ್ತೆ 2 ಚೈನ್ ಹಾಕಿ ಕಂಬನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲೂ ಅಷ್ಟೇ 3 ಕಂಬನ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಚೈನ್ ಹಾಕ್ಕೋಬೇಕು. ಬೇಸ್ ಲೈನ್ಗೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಳ್ಬೇಕು. ಬೇಸ್ ಲೈನ್ಗೆ ಲಾಕ್ ಮಾಡಬೇಕು. ಆನಂತರ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ ಅಂದರೆ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡೋದಕ್ಕೆ ಅಟ್ಲೀಸ್ಟ್ ನಾವು 2 ಚೈನ್ ಹಾಕ್ಕೊಳ್ಬೇಕಲ್ವ. ಹಾಗಾಗಿ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆಟ್ಟು 3 ಕಂಬನ ಮಾಡ್ಕೊಳ್ಬೇಕು. 3 ಕಂಬಗಳು ಬರುತ್ತೆ. ಒಂದೊಂದು ಪೆಟಲ್ಗೆ 3 ಕಂಬಗಳು ಬರಬೇಕು. ಆ ರೀತಿನಲ್ಲಿ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆಟ್ಟು. ಲಾಸ್ಟ್ 3 ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಡೈರೆಕ್ಟು ಸ್ಯಾರಿಗೆ ಲಾಕ್ ಮಾಡಬೇಕು. ಇಲ್ಲಿ ನೋಡಿ 3 ಪೆಟಲ್ ಬರುತ್ತೆ. ಡೈರೆಕ್ಟಾಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು.
ಸೊ ಒಂದು ಸ್ಲ್ಯಾಂಟಿಂಗ್ ಆರ್ಚಲ್ಲಿ ನಮಗೆ 3 ಪೆಟಲ್ಸ್ ಬರುತ್ತೆ. ಇಲ್ಲಿ ನಿಮಗೆ ಈ ರೀತಿ 3 ಪೆಟಲ್ಸ್ ಬರುತ್ತೆ. ತುಂಬಾ ಕ್ಯೂಟಾಗಿ, ತುಂಬಾ ಪುಟ್ಟದಾಗಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಬಟ್ ನೀವು ಒಂದೊಂದು ಆರ್ಚನ್ನ ಬೇಕಾದರೂ ಮಾಡ್ಕೋಬೋದು ಅಥವಾ 2 ಆರ್ಚನ್ನ ಮಾಡಿಕೊಂಡು ಕುಚ್ಚು ಕಟ್ಕೊಳ್ಬೋದು. ನಾನಿಲ್ಲಿ 2 ಆರ್ಚ್ ಮಾಡಿ ಕುಚ್ಚು ಕಟ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಇವಾಗ ಏನು ಸೇಮ್ ಆರ್ಚ್ ಮಾಡಿದ್ವಿ ಅಲ್ಲ, ಅದೇ ರೀತಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಬಿಟ್ಟು 3 ಪೆಟಲ್ಸ್ನ ಮಾಡ್ಕೊಳ್ಬೇಕು. ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿ 2 ಚೈನ್ ಹಾಕಿ ಆಮೇಲೆ 3 ಕಂಬ ಹಾಕಬೇಕು. ಮತ್ತು 2 ಚೈನ್ ಹಾಕಿ ಬೇಸ್ ಲೈನಿಗೆ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ಮತ್ತೆ ಒಂದು ಪೆಟಲ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಈ ರೀತಿ 3 ಪೆಟಲ್ಸ್ನ ಮಾಡಬೇಕು. ಅದಾದಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ನೋಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಸ್ಪೇಸ್ ತಗೊಳುತ್ತಲ್ಲ ಅಷ್ಟು ಸ್ಪೇಸ್ ಬರುತ್ತೆ. ಆ ಥರ ಲಾಕ್ ಮಾಡಬೇಕು. ನೋಡಿ ಈ ರೀತಿಯಾಗಿ 2 ಆರ್ಚನ್ನ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇಲ್ಲಿ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕ್ರಿಸ್ಟಲ್ ಬೀಡ್ ಬಂದು ಮಲ್ಟಿ ಕಲರಲ್ಲಿರೋದು ಇಲ್ಲ ಬೇರೆ ಕಲರು ಅಥವಾ ಬೇರೆ ಡಿಸೈನ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನು ಗೋಲ್ಡ್ ಕಲರೇ ಹಾಕಿದ್ದೀನಿ. ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ 4 ಅಥವಾ 5 ಚೈನ್ಗಳು ನೀವು ಎಷ್ಟು ಮಾಡ್ಕೊಳ್ತೀರಾ ಅದು 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಒಂದೊಂದು ಆರ್ಚ್ ಥರ ನಾನಿಲ್ಲಿ 2 ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಗ್ಯಾಪ್ ಕೊಟ್ಟಿದ್ದೀನಿ. ನೀವು ತುಂಬ ಹತ್ರ ಕುಚ್ಚುಗಳು ಬೇಕು ಅಂದರೆ ಒಂದೊಂದು ಆರ್ಚ್ ಮಾಡಿ ಒಂದೊಂದು ಕುಚ್ಚು, ಒಂದು ಆರ್ಚು ಒಂದು ಕುಚ್ಚು, ಒಂದು ಆರ್ಚು ಒಂದು ಕುಚ್ಚು, ಈ ರೀತಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ಆರ್ಚಿಗೆ ಒಂದೊಂದು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ಈ ರೀತಿಯಲ್ಲಿ ನಿಮಗೆ ಕಾಣಿಸುತ್ತೆ. ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಪೆಟಲ್ಸು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಪೂರ್ತಿ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ. ಹತ್ರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ನಮಗೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಇದಕ್ಕೆ ಕುಚ್ಚುಗಳನ್ನ ಕಟ್ಕೊಬೇಕು. 160 ಅಥವಾ 177 ದಾರದಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಕುಚ್ಚನ್ನ ಒಂದೇ ಕಲರ್ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಯಾಕಂದರೆ ಸ್ಯಾರಿ ಕಲರ್ ಮಲ್ಟಿ ಕಲರ್ ಏನು ಇದ್ದಿಲ್ಲ, ಹಂಗಾಗಿ 2 ಕಲರ್ ಇದೆ. ನಾನು ಒಂದು ಕಲರಲ್ಲಿ ಹೆಣ್ದಿರೋದು, ಒಂದು ಕಲರಲ್ಲಿ ಕುಚ್ಚನ್ನ ಕಟ್ಕೊಂಡು ಈ ರೀತಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಆರ್ಚ್ ಲೆಂತ್ಗೆ ಕುಚ್ಚುಗಳನ್ನ ಕಟ್ಕೊಂಡು ನಾನು ಇದು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ಇದಕ್ಕೆ ನೀವು ಅರೌಂಡ್ 400-450ವರೆಗೂ ಚಾರ್ಜ್ ಮಾಡ್ಕೋಬೋದು. ಸೊ ಈ ಡಿಸೈನು ನಿಮಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಲು ಮರಿಬೇಡಿ. ಹಾಗೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಕೂಡ ಮರಿಬೇಡಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಲು ಮರಿಬೇಡಿ. ಆಗ ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.